ಮುಗಿಸಿಕೊಂಡು ಬರ್ತೇವೆ. ಹಾಗೆ ಇದೊಂದು ಉತ್ತರಾದಿ ಮಠದ ಅತಿ ದಿವ್ಯವಾದ ಅತ್ಯದ್ಭುತವಾದ ಯಾತ್ರೆಯನ್ನ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ನನಗೂ ಒಂದು ಸಮಸ್ಯೆ ಆಯಿತು. ಪ್ರಾರಂಭ ಮಾಡಬೇಕಲ್ಲ, ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂತ ಸಮಸ್ಯೆ ಆಯಿತು. ಆದರೆ ಸತ್ಯನಾಥ ಅಭ್ಯುದಯದಲ್ಲಿಯ ಒಂದು ವಚನದಿಂದ, ಯಾಕೆಂದ್ರೆ ಅವರೇ ಸತ್ಯಾಭಿನವರೇ ಅತ್ಯದ್ಭುತವಾದ ಯಾತ್ರೆಯನ್ನ ಮಾಡಿದ್ದಾರೆ. ಹೀಗಾಗಿ ಆ ಕಾವ್ಯದಲ್ಲಿಯ ಯಾತ್ರೆ ಹೇಗೆ ಪ್ರಾರಂಭವಾಗಿದೆ ಹಾಗೆ ನಾವು ಪ್ರಾರಂಭ ಮಾಡೋಣ. ಸತ್ಯನಾಥ ಅಭ್ಯುದಯದಲ್ಲಿ ಶ್ರೀಮಠದ ವೈಭವ ಅಂತ ನೀವು ನೋಡ್ತಾ ಇದ್ದೀರಿ. ಈ ಸಂದರ್ಭದಲ್ಲಿ ನಾನು ನಿಮಗೆ ಇನ್ನೊಂದು ವಿಷಯವನ್ನ ತಿಳಿಸಬೇಕು. ಗುರುಗಳ ಆದೇಶ, ಗುರುಗಳ ಅನುಗ್ರಹದಿಂದ ನಾನು ವಿಜಯ ಕಾವ್ಯಗಳ ಪಾಠವನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದೆ. ಬೃಹತ್ ಜಯತೀರ್ಥ ವಿಜಯ ಆಯಿತು, ವಿದ್ಯಾಧೀಶ ವಿಜಯ ಸಮಗ್ರವಾಗಿ ಪಾಠವಾಯಿತು. ಈಗ ಗುರುಗಳ ಅನುಗ್ರಹದಿಂದ ಸತ್ಯಬೋಧ ವಿಜಯದ ಆ ಕಾವ್ಯದ ಪಾಠವನ್ನು ಹೇಳ್ತಾ ಇದ್ದೇನೆ. ಈ ಕಾವ್ಯಗಳ ಪಾಠವನ್ನು ಹೇಳುವಾಗ ನನಗೆ ಅನಿಸಿದ ಭಾವನೆಯನ್ನ ನಾನು ನಿಮ್ಮೊಂದಿಗೆ ಹಂಚಿಕೊಳ್ತೇನೆ. ನೀವೆಲ್ಲರೂ ಸಹ ಆ ಕಾವ್ಯದ ಅಧ್ಯಯನವನ್ನು ಮಾಡಲೇಬೇಕು ಅಂತ ಅನ್ನೋದಕ್ಕಾಗಿ ಹೇಳ್ತೇನೆ. ಆ ಕಾವ್ಯಗಳ ಅಧ್ಯಯನ ಬೆಳೆದಂತೆ ಬೆಳೆದಂತೆ ನನಗೊಂದು ಭಾವನೆ ಏನು ಬಂತು ಅಂದರೆ, ನನ್ನ ಉಸಿರಿರುವ ತನಕ ಆ ವಿಜಯ ಕಾವ್ಯಗಳನ್ನು ಬಿಟ್ಟಿರಬಾರದು ಅಂತ ಅನ್ನೋ ಭಾವನೆ ನನಗೆ ಬಂತು. ಅಷ್ಟು ಅತ್ಯದ್ಭುತವಾದ ರೀತಿಯಲ್ಲಿ ಆ ಯತಿಗಳ ಶ್ರೀಮಠದ ಉತ್ಕರ್ಷ ವೈಭವವನ್ನ ಅಷ್ಟು ಅದ್ಭುತವಾಗಿ ಘನವಾಗಿ ಅಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಆ ವಿಜಯ ಕಾವ್ಯಗಳಿಗೆ ಸಾಷ್ಟಾಂಗ ನಮಸ್ಕಾರಗಳನ್ನ ನಾನು ಈ ಸಂದರ್ಭದಲ್ಲಿ ಮಾಡ್ತೇನೆ. ಆ ವಿಜಯ ಕಾವ್ಯಗಳನ್ನು ರಚನೆ ಮಾಡಿ ನಮಗಾಗಿ ಕೊಟ್ಟ ಆ ಮಹಾಜ್ಞಾನಿಗಳನ್ನು ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಂಡು ದೀರ್ಘದಂಡ ಪ್ರಣಾಮಗಳನ್ನು ಅವರಿಗೆ ಸಮರ್ಪಣೆ ಮಾಡ್ತೇನೆ. ಯತಿಗಳಿಗೆ, ಶ್ರೀಮಠದ ಯತಿಗಳಿಗೆ ಎಂಥ ಅದ್ಭುತವಾದ ಸಾಮರ್ಥ್ಯ ಅಂತ ನೀವೆಲ್ಲ ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀರಿ. ಅದನ್ನೇನು ಪ್ರತ್ಯೇಕವಾಗಿ ಹೇಳುವ ಅವಶ್ಯಕತೆ ಇಲ್ಲ. ಶ್ರೀಮಠದ ಯತಿಗಳಿಗೆ ಇರುವ ಸಾಮರ್ಥ್ಯ ಎಂಥದ್ದು ಅಂತ ಪ್ರತ್ಯಕ್ಷವಾಗಿ ನೀವು ಅನುಭವಿಸ್ತಾ ಇದ್ದೀರಿ. ಈ ಸಾಮರ್ಥ್ಯ ಅವರಿಗೆ ಹೇಗೆ ಬರ್ತದೆ? ಸಾಯಂಕಾಲ 5ಕ್ಕೆ ಭಿಕ್ಷಾ ಸ್ವೀಕಾರ, 6ಕ್ಕೆ ಭಿಕ್ಷಾ ಸ್ವೀಕಾರ, ಕೆಲವು ಸಲ ಉಪವಾಸವೇ ಆಗಬಹುದು, ಎರಡೆರಡು ಉಪವಾಸ, ಎಷ್ಟು ವ್ರತಗಳು ಸಾಧ್ಯವೇ ಇಲ್ಲ, ಸರ್ವಥಾ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇಂಥ ಅದ್ಭುತವಾದ ಸಾಮರ್ಥ್ಯ ಹೇಗೆ ಬರ್ತದೆ? ನನಗೂ ಬಹಳ ಕುತೂಹಲವಾಯಿತು. ಗುರುವರಿಗೆ ಕೇಳೋಣ ಅಂತಂದ್ರೆ ಭಯ. ಕೇಳೋದು, ಪ್ರಶ್ನೆ ಕೇಳೋದು ಸರಿಯೋ ತಪ್ಪಾಗ್ತದೋ ಅಂತ ಭಯ. ಆದರೆ ಕಾವ್ಯವನ್ನು ಓದುವಾಗ ನನಗೆ ಅದಕ್ಕೆ ಉತ್ತರ ಸಿಕ್ತು. ಆ ಉತ್ತರವೇ ನಿಮ್ಮ ಕಣ್ಣಿನ ಮುಂದೆ ಇದೆ. ಶ್ರೀಮಠದ ವೈಭವ. ಪ್ರಾಣೇಶ ಮಧ್ವಾರ್ಚಿತ ದೇವತಾರ್ಚ ಸ್ಪರ್ಶ ಪ್ರವರ್ಚೋಪರಿತಂ ನಯೇಕಂ ತಮಾನಿಶಮ್ಯ ಸ್ವಕರಬ್ಜಜಾತಂ ಸಮಾನನಂದಾಥ ಗುರು ಸತಾಂ ಸಹ. ಇದರ ವ್ಯಾಖ್ಯಾನವನ್ನು ಕೆಳಗೆ ಕೊಟ್ಟಿದೆ, ಗಮನಿಸಬೇಕು. ಯೋ ಮಧ್ವಃ ಮಧ್ವಾಚಾರ್ಯ ತೇನ ಅರ್ಚಿತಾಃ ಪೂಜಿತಾಃ ದೇವತಾರ್ಚಾಃ. ಯಾವ ಪ್ರತಿಮೆಗಳು ಅಂತ ಅನ್ನೋದನ್ನು ಅಲ್ಲಿ ಉಲ್ಲೇಖ ಮಾಡ್ತಾರೆ. ಮೂಲರಾಮಾದಿ ಪ್ರತಿಮಾಹ, ಮೂಲ ಸೀತಾ ಸಮೇತ ಮೂಲರಾಮ, ದಿಗ್ವಿಜಯರಾಮ, ವೇದವ್ಯಾಸದೇವರು 28 ಪ್ರತಿಮೆಗಳು ಶ್ರೀಮಠದಲ್ಲಿ ಇವೆ. ಬ್ರಹ್ಮಕರಾರ್ಚಿತ ಪ್ರತಿಮೆಗಳು ಮತ್ತು ಶ್ರೀಮದಾಚಾರ್ಯರು ಪೂಜೆ ಮಾಡಿದ ಪ್ರತಿಮೆಗಳು 28 ಪ್ರತಿಮೆಗಳಿವೆ. ಆ ಪ್ರತಿಮೆಗಳ ಸ್ಪರ್ಶ ಮಾಡಿದರೆ ಸಾಕಂತೆ ಪ್ರವರ್ಚ, ಅತ್ಯದ್ಭುತವಾದ ವರ್ಚಸ್ಸು, ಸಾಮರ್ಥ್ಯ ಆ ಯತಿಗಳಿಗೆ ಬರ್ತದೆ ಅಂತ ಹೇಳ್ತಾರೆ. ಈ ರೀತಿಯಲ್ಲಿ ನಾವು ಗಮನಿಸೋದಾದರೆ ಆ ಪ್ರತಿಮೆಗಳ ಸ್ಪರ್ಶದಿಂದಲೇನೆ ಅತ್ಯದ್ಭುತವಾದ ತೇಜಸ್ಸು, ಪ್ರಕಟವಾದ ತೇಜಸ್ಸು ಅವರಿಗೆ ಬರ್ತದೆ ಅಂತಾದರೆ 50 ವರ್ಷ ನಿರಂತರ ಬಿಡದೆ ಆ ಮೂಲರಾಮನನ್ನು 28 ಪ್ರತಿಮೆಗಳ ಸ್ಪರ್ಶೆಯನ್ನ ಮಾಡಿ ಪೂಜೆ ಮಾಡಿದ ನಮ್ಮ ಆ ಪ್ರಾತಸ್ಮರಣೀಯವಾದ ಸತ್ಯಪ್ರಮೋದ ತೀರ್ಥರ ಆ ತೇಜಸ್ಸು, ಪ್ರಕೃಷ್ಟವಾದ ತೇಜಸ್ಸು ಎಷ್ಟಿರಬಹುದು ಅಂತ ನಾವು ಅಂದಾಜು ಮಾಡಿಕೊಳ್ಳಬಹುದು. ಎಷ್ಟಿರಬಹುದು ಆ ತೇಜಸ್ಸು? ಹಿರಿಯ ಸ್ವಾಮಿಗಳ ಸತ್ಯಪ್ರಮೋದ ತೀರ್ಥರ ಆ ತೇಜಸ್ಸು ಎಷ್ಟಿರಬಹುದು ಅಂತ ನಾವು ತಿಳಿಯಬೇಕಾದ್ರೆ ಎಲ್ಲಿಯೂ ಹೋಗುವ ಕಾರಣ ಇಲ್ಲ. ನಮ್ಮ ಎದುರುಗಳಿಗೆ ಆ ತೇಜಸ್ಸು ಇದೆ. 50 ವರ್ಷ ರಾಮನನ್ನ ಹುಟ್ಟಿ ಪೂಜೆ ಮಾಡಿದ ಆ ಮಹಾನುಭಾವರ ಪ್ರವರ್ಚ, ಪ್ರಕೃಷ್ಟವಾದ ತೇಜಸ್ಸು ನಮ್ಮ ಮುಂದೆ ಇದೆ. ಹೀಗಾಗಿ ಆ ಪ್ರತಿಮೆಗಳ ಸ್ಪರ್ಶದಿಂದ ಇಂಥ ಪ್ರಕೃಷ್ಟ ತೇಜಸ್ಸು ಬರ್ತದೆ. ಇದೇನೋ ಕಾವ್ಯದಲ್ಲಿ ಹೇಳಿದ ಕಥೆ ಅಲ್ಲ, ಅಲಂಕಾರವಲ್ಲ. ಇದು ವಾಸ್ತವವನ್ನ ಅನುಭವಿಸಿ ಹೇಳಿದ ಮಾತು. ಬರೀ ಹೇಳಿದ ಮಾತನ್ನು ನಾವು ಅಂಧವಿಶ್ವಾಸದಿಂದ ಕೇಳೋದು ಮಾತ್ರ ಅಲ್ಲ, ಅದನ್ನು ಪ್ರತ್ಯಕ್ಷವಾಗಿ ನಾವು ಇವತ್ತು ನೋಡ್ತಾನೂ
ಅಂತಹ ಪ್ರಕೃಷ್ಟವಾದ ತೇಜಸ್ಸು ಆ ಯತಿ ಸಾರ್ವಭೌಮರಲ್ಲಿ ಯತಿ ರಾಜರಲ್ಲಿ ಇದ್ದದ್ದನ್ನ ನಾವು ಪ್ರತ್ಯಕ್ಷವಾಗಿ ನೋಡ್ತಾ ಇದ್ದೇವೆ. ಇದರಿಂದ ಆ ಪ್ರತಿಮೆಗಳ ಅತ್ಯದ್ಭುತ ಸಾಮರ್ಥ್ಯ ಎಷ್ಟು ಅಂತ ನಮಗೆ ಅರ್ಥವಾಗ್ತದೆ. ಕೇವಲ ಆ ಪ್ರತಿಮೆಗಳ ಸ್ಪರ್ಶ ಮಾಡಿದರೆ ಸಾಕಂತೆ ಅಂತಹ ತೇಜಸ್ಸು ಬರ್ತದೆ ಅಂತ ಹೇಳ್ತಾರೆ. ಅಂತಹ ಅಪ್ರತಿಮವಾದ ಅತ್ಯದ್ಭುತವಾದ 28 ಪ್ರತಿಮೆಗಳು ಶ್ರೀಮದಾಚಾರ್ಯರ ಕರಾಚಿತ ಪ್ರತಿಮೆಗಳು ಶ್ರೀಮಠದಲ್ಲಿ ಇವೆ. ಇದು ಶ್ರೀಮಠದ ಅತ್ಯದ್ಭುತವಾದ ವೈಭವ ಅನ್ನೋದನ್ನ ನಾವು ತಿಳಿಯಬಹುದು. ಇನ್ನು ಇಷ್ಟು ಶ್ರೀಮಠದ ವೈಭವವನ್ನ ತಿಳಿದು ಪಂಢರಿ ಯಾತ್ರಾ ಅಂತ ಎಲ್ಲಿಂದ ಯಾತ್ರೆ ಶುರು ಮಾಡೋಣ ಅಂತ ನನಗೆ ಗೊಂದಲವಾದಾಗ ನನಗೆ ಆಕಸ್ಮಿಕವಾಗಿ ಸಿಕ್ಕ ಒಂದು ಘಟನೆ ಇದೆ. ಬಾಗಲಕೋಟೆಗೆ ಬಂದಿದ್ದೇವೆ. ನಾನೇನು ಆಲೋಚನೆ ಮಾಡಲಿಲ್ಲ. ಬಾಗಲಕೋಟೆಯಲ್ಲಿಯೇ ನಡೆದ ಒಂದು ವೈಭವದ ಯಾತ್ರೆಯಿಂದ ಪ್ರಾರಂಭ ಮಾಡೋಣ ಅಂತ ನನಗೇನೋ ಕನಸು ಮನಸ್ಸಿನಲ್ಲಿ ಇದ್ದಿದ್ದಿಲ್ಲ. ಆದರೆ ಗ್ರಂಥಗಳನ್ನು ಓದ್ತಾ ಹೋದಂತೆ ನನಗೆ ಬೇಕಾದದ್ದೇ ಸಿಕ್ತು. ನನಗೆ ಬಹಳ ಸಂತೋಷವಾಯಿತು. ಅಲ್ಲಿಯ ವಾಕ್ಯಗಳನ್ನೇ ನಾನು ಓದ್ತೇನೆ. ಘಟಪ್ರಭಾ ನದಿ ತೀರವಾದ ಬಾಗಲಕೋಟೆಯಲ್ಲಿ ಪ್ರತಿದಿನ 10,000 ತುಳಸಿ ಅರ್ಚನೆ ಪೂರ್ವಕ ನವರಾತ್ರೋತ್ಸವವನ್ನು ನಡೆಸಿಕೊಂಡು ವಿಜಾಪುರಕ್ಕೆ ವಿಜಯ ಮಾಡಿ ತದ್ದೇಶಾಧಿಕಾರಿಯಾದ ಸ್ವಿತ್ ಎಂಬ ಪೂರ್ಣಪ್ರಭುವಿನಿಂದಲೂ ಸನ್ಮಾನಿತರಾಗಿ ಅಲ್ಲಿಂದ ಪಾಂಡುರಂಗ ಕ್ಷೇತ್ರಕ್ಕೆ ಪ್ರಯಾಣ ಮಾಡಿ ಶ್ರೀ ಪಾಂಡುರಂಗ ದೇವರನ್ನ ಸ್ವಯಂ ಪಂಚಾಮೃತಾಭಿಷೇಕಾದಿಗಳಿಂದ ಪೂಜಿಸಿ ಆ ದೇವಾಲಯದೊಳಗೆ ಸಂಸ್ಥಾನದ ಸಕಲ ವಿಭವಗಳ ಸಹಿತ ಶ್ರೀರಾಮ ವೇದವ್ಯಾಸ ದೇವರ ಪೂಜೆಯನ್ನು ನಡೆಸಿ ಅಲ್ಲಿ ಬ್ರಾಹ್ಮಣಾದಿ ಸಮಸ್ತ ಜನರನ್ನು ಅನ್ನ ದಾನ ದಕ್ಷಿಣಾ ದಾನಾದಿಗಳಿಂದ ತೃಪ್ತಿಪಡಿಸಿದರು ಅಂತ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಇತಿಹಾಸದಲ್ಲಿ ಈ ಕಥೆ ಬರ್ತದೆ. ಬಾಗಲಕೋಟೆಯಲ್ಲಿ ನವರಾತ್ರಿಯನ್ನ ನೆರವೇರಿಸಿದರು ಅಂತ ಹೇಳ್ತಾರೆ. ಇಲ್ಲಿ ದೇವರ ಪೂಜೆಯನ್ನ ಮಾಡುವ ವೈಭವ, ದೇವರ ಪೂಜೆಯ ವೈಭವ ಇವತ್ತು ನಾವು ಕಾಣ್ತೇವೆ. ಮಹಾಸ್ವಾಮಿಗಳಿಗೆ ಅರ್ಚನೆ ಮಾಡುವುದಕ್ಕಾಗಿ ನಾವು ಎಷ್ಟು ತುಳಸಿಗಳನ್ನು ತಂದಿಡ್ತೇವೆ, ಎಷ್ಟು ಹೂಗಳನ್ನು ತಂದಿಡ್ತೇವೆ. ಎಲ್ಲ ಹೂಗಳನ್ನು ತುಳಸಿಗಳನ್ನ ಪ್ರತಿಮೆಗಳಿಗೆ ಸಮರ್ಪಣೆ ಮಾಡ್ತಾರೆ. ನನ್ನದೇ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೇನೆ. ಬೆಂಗಳೂರಿನಲ್ಲಿ ಮಹಾಸ್ವಾಮಿಗಳ ಪೂಜೆ ನಡೀತಾ ಇತ್ತು. ಪ್ರತಿಮೆಗಳನ್ನು ಭುಜಂಗಿಸುವ ಸಂದರ್ಭ. ಆ ಸಂದರ್ಭದಲ್ಲಿ ಭಕ್ತರೊಬ್ಬರು ಮನೆಯಿಂದ ಹೂವನ್ನ ಕಟ್ಟಿ ತಂದು ನನ್ನ ಕೈಯಲ್ಲಿ ಕೊಟ್ಟು ಮಹಾಸ್ವಾಮಿಗಳಿಗೆ ಸಮರ್ಪಣೆ ಮಾಡಿ ಅಂತ. ನಾನು ಅಂದೆ, ಅರ್ಚನೆ ಎಲ್ಲ ಆಗಿ ಹೋಗ್ಬಿಟ್ಟಿದೆ, ಭುಜಂಗಿಸುವ ಸಂದರ್ಭ ಇದು. ಅವರು ನನ್ನ ಭ್ರಾಂತಿಯರು, ಅವರು ಏರಿಸ್ತಾರೋ ಬಿಡ್ತಾರೋ ಅಂತನ್ನೋ ಸಂದೇಹದಿಂದಲೇ ನಾನು ಎಡವಳ ಸೇವಕರಿಗೆ ಅದನ್ನು ತಲುಪಿಸಿದೆ. ಆದರೆ ಆ ಕೊನೆಯ ಸಂದರ್ಭದಲ್ಲಿಯೂ ಸಹ ಆ ತಂದ ಹೂಗಳನ್ನ ಮೂಲರಾಮದೇವರಿಗೆ ಸಮರ್ಪಣೆ ಮಾಡಿ ತಮ್ಮ ಭಕ್ತಿಯನ್ನು ಪ್ರಕಟಣೆ ಮಾಡಿದರು. ಯಾವುದೇ ಸಂದರ್ಭದಲ್ಲಿ ಅವರಿಗೆ ಹೂವು ತುಳಸಿಗಳು ಸಿಗಲಿ, ಅದು ದೇವರಿಗಾಗಿ, ದೇವರು ತನಗಾಗಿ ಸೃಷ್ಟಿ ಮಾಡಿಕೊಂಡದ್ದು ಅದು ಅಂತ ಹೇಳಿ ಆ ಮಹಾಸ್ವಾಮಿಗಳು ಪ್ರತಿಮೆಗಳಿಗೆ ಸಮರ್ಪಣೆ ಮಾಡ್ತಾರೆ. ಹಾಗೆ 10,000 ತುಳಸಿ ದಳಗಳಿಂದ ಪ್ರತಿನಿತ್ಯವೂ ಶ್ರೀರಾಮಚಂದ್ರ ದೇವರ ಆರಾಧನೆಯನ್ನ ಅರ್ಚನೆಯನ್ನು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಇಲ್ಲಿ ಮಾಡಿದರು ಅಂತ ಹೇಳ್ತಾರೆ. ಈ ಸಂದರ್ಭದಲ್ಲಿ ಮತ್ತೊಂದು ವೈಭವ ನನಗೆ ನೆನಪಾಗ್ತದೆ. ಮಠದ ವೈಭವ ಅಂತಂದ್ರೆ ಏನು? ಮಠದ ವೈಭವ ಅಂದ್ರೆ ಏನು ಹೇಳಬೇಕು? ಮಠದ ವೈಭವ ಅಂತಂದ್ರೆ ಅಲ್ಲಿರುವ ಪ್ರತಿಮೆಗಳ ವೈಭವ. ಮಠದ ವೈಭವ ಅಂತಂದ್ರೆ ಆ ಪೀಠವನ್ನಾಳಿದ ಮಹಾನುಭಾವರ ವೈಭವ. ಮಠದ ವೈಭವ ಅಂತಂದ್ರೆ ಆ ಮಠದ ಶಿಷ್ಯರ ವೈಭವ. ಬರೀ ಯತಿಗಳ ವೈಭವ ಇಷ್ಟೇ ಅಲ್ಲ, ಆ ಮಠದ ಶಿಷ್ಯರ ವೈಭವವು ಮಠದ ವೈಭವದಲ್ಲಿಯೇ ಸೇರಿಬಿಡ್ತದೆ. ತೆಲುಗು ಕವಿ ಒಂದು ಮಾತು ಬರೀತಾನೆ, ದೇಶ ಅಂದ್ರೆ ಏನು ಅಂತ ಹೇಳ್ತಾ ಒಂದು ಮಾತು ಬರೀತಾನೆ. ದೇಶಮಂತೆ ಮಟ್ಟಿಕಾರೋಯ್, ದೇಶಮಂತೆ ಮನುಷ್ಯನೋಯ್ ಅಂತ ಅವನು ಹೇಳ್ತಾನೆ. ದೇಶ ಅಂದ್ರೆ ಮಣ್ಣಲ್ಲ, ಆ ಮಣ್ಣನ್ನ ತಲೆ ಮೇಲೆ ಹಚ್ಕೊಂಡು ತಿರುಗಾಡೋದು ಅಂತ ಅಲ್ಲ. ದೇಶ ಅಂದ್ರೆ ಮನುಷ್ಯರು, ದೇಶ ಅಂದ್ರೆ ಪ್ರಜೆಗಳು ದೇಶ ಅಂತ ಅವನು ಹೇಳ್ತಾನೆ. ಹಾಗೆ ಮಠ ಅಂದ್ರೆ ಏನು? ಜಡವಾದ ಮಠ ಏನಾದ್ರು ಇದೆಯಾ? ಇಲ್ಲ. ಮಠ ಅಂದ್ರೆ ಕಟ್ಟಡ ಅಲ್ಲ. ಮಠ ಅಂತ ಹೇಳಬೇಕಾದ್ರೆ ಹೇಳ್ತಾರೆ, ಮಠ ಛಾತ್ರಾಣಿ ನಿಲಯ ಅಂತ ಹೇಳ್ತಾರೆ. ಮಠ ಅಂದ್ರೆ ಆಶ್ರಮ ಅಂತ ಅನ್ನೋ ಅರ್ಥವನ್ನು ಬರೀತಾರೆ. ನಾವು ವಶಿಷ್ಠರ, ವಾಮದೇವ ಮುಂತಾದ ಮಹಾನುಭಾವರ ಆಶ್ರಮಗಳನ್ನು ಕೇಳ್ತೇವೆ. ಆ ಆಶ್ರಮಗಳಲ್ಲಿ ತಿರುಪತಿ, ತಿರುಮಲ ಅಲ್ಲಿ ಯಾತ್ರೆಯನ್ನು ಮಾಡಿದಾಗ ಅಗಸ್ತ್ಯರ ಆಶ್ರಮ ಅಂತ ಹೇಳ್ತಾರೆ. ಬೇರೆ ಬೇರೆ ಆಶ್ರಮಗಳನ್ನು ತೋರಿಸ್ತಾರೆ. ಆ ಆಶ್ರಮಗಳನ್ನು ಭಕ್ತಿಯಿಂದ ಸಂದರ್ಶನ ಮಾಡಿಕೊಂಡು ಬರ್ತೇವೆ. ಹಾಗೆ ಈ ಶ್ರೀಮಠ, ಉತ್ತರಾಣಿ ಮಠ ಏನಿದೆಯಲ್ಲ, ಇದೊಂದು ಚಲಿಸುವ ಆಶ್ರಮ, ಸಂಚಾರಿ ಆಶ್ರಮ.
ಯಾವ ಊರಿಗೆ ಈ ಆಶ್ರಮ ಹೋಗ್ತದೆ ಆ ಊರಿಗೆ ಇದೇ ಹೆಸರು, ಉತ್ತರಾದಿ ಮಠ ಆಶ್ರಮ. ಉತ್ತರಾದಿ ಮಠ ಅಂದ್ರೇನು? ಉತ್ತರಾದಿ ಆಶ್ರಮ ಅಂತ ದಿವ್ಯವಾದ ಆಶ್ರಮ ಅಂತ ಅರ್ಥ. ಹೀಗಾಗಿ ಆ ಮಠದ ವೈಭವ ಅಂದ್ರೆ ಇಷ್ಟೆಲ್ಲ ನಾವು ತಿಳಿದುಕೊಳ್ಳಬೇಕು. ಆ ಮಹಾನುಭಾವರು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಇಷ್ಟು ವೈಭವದಿಂದ ರಾಮದೇವರ ಪೂಜೆಯನ್ನು ಮಾಡಿ ವಿಜಯಪುರಕ್ಕೆ ಹೋಗಿ ಅಲ್ಲಿಂದ ಪಾಂಡುರಂಗನ ದರ್ಶನಕ್ಕೆ ಪಂಢರಪುರಕ್ಕೆ ಹೋದರು. ಅಲ್ಲಿ ಪಾಂಡುರಂಗನಿಗೆ ಪಂಚಾಮೃತಾಭಿಷೇಕದಿಂದ ಪೂಜೆ ಮಾಡಿದ್ರು ಅಂತ ಅತ್ಯದ್ಭುತವಾದ ಘಟನೆಯನ್ನ ಇಲ್ಲಿ ತಿಳಿಸ್ತಾರೆ. ಹೀಗಾಗಿ ಇದೆಲ್ಲ ಶ್ರೀಮಠದ ವೈಭವ ಅಂತಲೇ ನಾವು ತಿಳಿದುಕೊಳ್ಳಬೇಕು. ಶ್ರೀಮಠ ಇದು ಜಗದ್ಗುರು ಪೀಠ ಅಂತನ್ನೋದನ್ನ ನಾವು ಅನೇಕ ಕಡೆಗೆ ಕೇಳ್ತೇವೆ. ಸಂಪ್ರದಾಯ ಪದ್ಧತಿಯಲ್ಲಿ ಮತ್ತೊಂದು ಮಾತನ್ನು ತಿಳಿಸ್ತಾರೆ, ಅಥವಾ ಇದನ್ನೇ ನಾವೀಗ ನೋಡೋಣ. ಸತ್ಯಜ್ಞಾನತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾದ ಮತ್ತೊಂದು ಚರಿತ್ರೆ ಮತ್ತು ಇದರಲ್ಲಿರುವ ಮಠದ ವೈಭವ, ಅಲ್ಲಿಯ ವಾಕ್ಯಗಳನ್ನೇ ನಾನು ಓದ್ತೇನೆ. ಹದಿನಾರು ತೀರ್ಥ ಶ್ರೀಪಾದಂಗಳವರು ವಿಬುಧ ಪ್ರಿಯರು ಅಂತ ಆ ವಿಬುಧ ಪ್ರಿಯರ ಚರಿತ್ರೆಯನ್ನ ಈ ಪುಟ್ಟ ಹೊತ್ತಿಗೆಯಲ್ಲಿ ತುಂಬಾ ಅಪರೂಪವಾಗಿ ಬರೆದಿದ್ದಾರೆ. ಅವರ ಚರಿತ್ರೆ ನಿರೂಪಣೆ ಮಾಡಿದ್ದಾರೆ. ಲೇಖಕರು ಅಲ್ಲಿ ಕಾಣಿಸ್ತಾ ಇದೆ, ಶ್ರೀಪಾದದಾಸ ಹಂಗೆ ಅಂತ. ಪ್ರಕಾಶಕರು ಎಂ ವೆಂಕೋಬಾಚಾರ್ಯ, ಕರವಾರ ಮಠ, ಉಡುಪಿ, 1934ರಲ್ಲಿ ಮುದ್ರಿತವಾದ ಪುಸ್ತಕ. ದಾಖಲು ಸಮೇತವಾಗಿ ಹೇಳಬೇಕಲ್ಲ, ಬರೀ ಕಥೆ ಹೇಳಿದರೆ ನನಗೆ ಸಂದೇಹ ಬರ್ತದೆ, ಆಗಿದೆಯೋ ಬಿಟ್ಟಿದೆಯೋ ಅಂತ ಅನ್ನೋ ಹಾಗೆ. ಹೀಗಾಗಿ ಅಲ್ಲಿಂದಲೇ ಮುದ್ರಿತವಾದ ಈ ಪುಸ್ತಕದಲ್ಲಿ ಒಂದು ಅತ್ಯದ್ಭುತವಾದ ಇತಿಹಾಸವನ್ನ ದಾಖಲು ಮಾಡಿದ್ದಾರೆ. ಅಲ್ಲಿ ಕೆಲವು ಅಂಡರ್ಲೈನ್ ಮಾಡಿದ್ದೇನೆ, ಎಲ್ಲ ನಾನು ಓದೋದಿಲ್ಲ, ಕೆಲವನ್ನ ಮಾತ್ರ ನಾನು ಓದ್ತೇನೆ. ಎರಡನೆಯ ಪರ್ಯಾಯ ಕಾಲ, ಆ ಮಹಾಸ್ವಾಮಿಗಳ ಎರಡನೇ ಪರ್ಯಾಯ ಕಾಲದಲ್ಲಿ ಪರ್ಯಾಯದಲ್ಲಿ ಪರ್ಯಾಯವೆಂಬಂತೆ ಮತ್ತೊಂದು ಅತಿಶಯ ಮಹೋತ್ಸವವು ಆಗುವ ಸುಸಂದರ್ಭ ಒದಗಿತು. ವಾಕ್ಯವನ್ನು ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ ನಮ್ಮ ಮನಸ್ಸು ಪೂರ್ಣ ಆಕರ್ಷಿತವಾಗಿ ಬಿಡ್ತದೆ. ಆ ಭಾಷೆಯನ್ನು ಓದೋದಕ್ಕಾಗಿ, ಆ ಭಾವವನ್ನು ಮನಸ್ಸಿನಲ್ಲಿ ತುಂಬಿಕೊಳ್ಳುವುದಕ್ಕಾಗಿ ತುಂಬ ಸಹಕಾರಿಯಾದ ಭಾಷೆ ಅಲ್ಲಿ ಇದೆ. ಪರ್ಯಾಯೋತ್ಸವ ಪ್ರಾರಂಭವಾಗಿದೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಸಂಚಾರ ಕ್ರಮೇಣ ಪರ್ಯಾಯಕ್ಕೆ ಹೋಗಿದ್ದಾರೆ. ಅವರು ಬರೀತಾರೆ, ಅಲ್ಲಿ ಒಂದು ಪರ್ಯಾಯ ಆಗಲಿಲ್ಲ, ಎರಡು ಪರ್ಯಾಯ ಆಯಿತು ಅಂತನೋ ಹಾಗೆ ಅವರು ಬರೀತಾರೆ. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಇದ್ದದ್ದು ಕೆಲವು ದಿವಸಗಳು ಮಾತ್ರ, ಪರ್ಯಾಯವಾಗುವುದು 2 ವರ್ಷಗಳ ತನಕ. ಆ 2 ವರ್ಷದ ಪರ್ಯಾಯದಲ್ಲಿ ಹಲವು ದಿವಸದ ಮತ್ತೊಂದು ಅಪರೂಪವಾದ ಪರ್ಯಾಯ ನೋಡುವ ಪ್ರಸಂಗ ಭಕ್ತರಿಗೆ ಒದಗಿ ಬಂತು ಅಂತ ಆ ಮಹಾನುಭಾವರು ಅಲ್ಲಿ ಬರೀತಾರೆ. ಒದಗಿತು. ಶ್ರೀ ಪದ್ಮನಾಭ ತೀರ್ಥರ ಪರಂಪರಾ ಪ್ರಾಪ್ತ ಶ್ರೀಮದ್ ಉತ್ತರಾದಿ ಮಠದ ಶ್ರೀ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಶ್ರೀಕೃಷ್ಣ ದರ್ಶನಾಕಾಂಕ್ಷಿಗಳಾಗಿ ದಿಗ್ವಿಜಯ ಸೀತಾರಾಮ ದೇವರ ಸಹಿತ ಉಡುಪಿಗೆ ದಿಗ್ವಿಜಯ ಮಾಡಿದರು. ಇಲ್ಲೆಲ್ಲ ನಿಮಗೆ ಸ್ಪಷ್ಟವಾಗಿದೆ. ನಮ್ಮ ಮಠ ಉತ್ತರಾದಿ ಮಠ ಇದು ಹೇಗೆ ಪ್ರಾಪ್ತವಾಗಿದೆ ಅಂತ ಅನ್ನೋದನ್ನ ತುಂಬಾ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದಾರೆ. ಪದ್ಮನಾಭ ತೀರ್ಥರ ಪರಂಪರಾ ಪ್ರಾಪ್ತ ಮಠ ಅಂತ ಅನ್ನೋದನ್ನ ಉಲ್ಲೇಖ ಮಾಡ್ತಾರೆ. ಅಲ್ಲಿಯ ಮುಂದಿನ ಮತ್ತೊಂದು ವಿಚಾರವನ್ನ ನಾವು ತಿಳಿಯಬೇಕು. ಅಲ್ಲಿ ಉಡುಪಿಗೆ ಹೋದಾಗ ಮುಂದಿನದ್ದು ಅಲ್ಲಿ ಉಡುಪಿಗೆ ಹೋದಾಗ ಯಾವುದೋ ಕಾರಣಗಳಿಂದ, ಅವಾಂತರ ಕಾರಣಗಳಿಂದ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಕೃಷ್ಣನ ದರ್ಶನ ಆಗಲಿಲ್ಲ. ಅಲ್ಲಿಯ ಯತಿಗಳಿಗೂ ಸಹ ಮಹಾಸ್ವಾಮಿಗಳಿಗೆ ದರ್ಶನವನ್ನು ಮಾಡಿಸಬೇಕು ಅಂತ ಬಹಳ ಅಪೇಕ್ಷೆ ಇತ್ತು. ಅದು ಈಡೇರಲಿಲ್ಲ ಕಾರಣಾಂತರಗಳಿಂದ. ಆದರೆ ಮಾರನೇ ದಿವಸ ರಾಮನವಮಿಯಲ್ಲಿ ಶ್ರೀಮನ್ ಮಠದಲ್ಲಿ ಮತ್ತೆ ಮೂಲರಾಮಚಂದ್ರ ದೇವರಿಗೆ ಕ್ಷೀರಾಭಿಷೇಕವಾಗ್ತದೆ. ಅದು ನಿಮಗೆಲ್ಲರಿಗೆ ತಿಳಿದ ವಿಷಯ. ಆ ಸಂದರ್ಭದಲ್ಲಿ ಕ್ಷೀರಾಭಿಷೇಕ ಮಹಾ ಉತ್ಸವಗಳೆಲ್ಲ ಶ್ರೀಮಠದಲ್ಲಿ ನೆರವೇರಿದವು. ಉಡುಪಿಯಲ್ಲಿಯೂ ಪದ್ಧತಿಯ ಪ್ರಕಾರ ಶ್ರೀಕೃಷ್ಣ ದೇವರ ಪೂಜಾದಿಗಳೆಲ್ಲವೂ ನಡೆಯಿತು. ಪದ್ಧತಿಯಂತೆ ಶ್ರೀಕೃಷ್ಣ ದೇವರನ್ನು ರಥದಲ್ಲಿ ಕುಳ್ಳರಿಸಿ ಉತ್ಸವ ಆರಂಭವಾಯಿತು. ಉತ್ತರಾದಿ ಮಠದವರೆಗೂ ಸುಸೂತ್ರವಾಗಿ ಬಂದ ರಥವು ಮಠದ ಮುಂಭಾಗದಲ್ಲಿ ಚಕ್ರಗಳು ತಿರುಗದಂತಾಗಿ ನಿಂತಿತು. ಉತ್ತರಾದಿ ಮಠದ ತನಕ ರಥ ಬರ್ತದೆ. ಉತ್ತರಾದಿ ಮಠದಿಂದ ಮುಂದಕ್ಕೆ ಆ ರಥವನ್ನು ಎಳಿಬೇಕು. ಆದರೆ ಏನ್ ಮಾಡಿದ್ರು ಆ ರಥ ಮುಂದಕ್ಕೆ ಬರ್ತಾ ಇಲ್ಲ. ಆ ಉಡುಪಿಯಲ್ಲಿಯೂ ಅಂತ ಅಂಡರ್ಲೈನ್ ಮಾಡಿ ಅಲ್ಲಿಂದ ಕಥೆ ಪ್ರಾರಂಭವಾಗಿದೆ. ಏನ್ ಪ್ರಯತ್ನ ಮಾಡಿದ್ರು ಅದನ್ನ ಮುಂದೆ ಎಳೆಯಲಿಕ್ಕೆ ಆಗಲಿಲ್ಲ. ಮುಂದೆ ಎಳೆಯಲು ಸಹಸಾ ಪ್ರಯತ್ನ ನಡೆಯಿತು. ಆದರೂ ಒಂದೇ ಒಂದು ಉರುಳಾದರೂ ಗಾಲಿ ತಿರುಗಲಿಲ್ಲ. ಒಂದು ಬಾರಿಯೂ ಗಾಲಿ ಮುಂದೆ ಮುಂದಕ್ಕೆ
ಹೋಗಲಿಲ್ಲ ಅಂತ ಹೇಳ್ತಾರೆ. ಹೇಗೆ ಮುಂದೆ ಬರೆಯುವ ಮಾತುಗಳು ಎಷ್ಟು ಚೆನ್ನಾಗಿದೆ, ಎಷ್ಟು ಮಹಿಮೆಯನ್ನು ತಿಳಿಸಿಕೊಡ್ತದೆ ಅಂತ ಅಂದ್ರೆ, ಇದು ನಾನು ಬರಿತಾ ಇರೋದು ಉತ್ಪ್ರೇಕ್ಷಾ ಅಲಂಕಾರವಲ್ಲ, ಮೂಢಭಕ್ತಿ ಅಲ್ಲ, ಹಂಗಿನ ನುಡಿಯಲ್ಲ, ಹಳೆಯ ಕಥೆಯಲ್ಲ. ಆಗ ಅಲ್ಲಿ ನೆರೆದ ಸಹಸ್ರಾರು ಜನರು ಕಣ್ಣಾರೆ ಕಂಡ ವಿಷಯವಿದು ಅಂತ ಬರೀತಾರೆ. ಜೊತೆಗೆ ಉತ್ತರಾದಿ ಸ್ವಾಮಿಗಳವರಿಗೆ ಕೃಷ್ಣ ದರ್ಶನವಾಗಿರಲಿಲ್ಲ. ತಮ್ಮ ಮಠದ ಮುಂಭಾಗದಲ್ಲಿಯೇ ರಥಸ್ಥನಾದ ಶ್ರೀಕೃಷ್ಣನು ದಿಗ್ವಿಜಯ ಮಾಡಿಸಿರುವಾಗಲೂ ಶ್ರೀದೇವರ ದರ್ಶನ ಮಾಡದೇ ಇರುವುದೆಂದರೆ ಶ್ರೀಗಳವರ ಮನಸ್ಸು ಒಡಂಬಡದೆ ತಕ್ಷಣವೇ ಒಳಗಿಂದ ಬಂದು ಕೃಷ್ಣ ದರ್ಶನ ಮಾಡಿ ಕೃತಾರ್ಥರಾದೆವೆಂದು ವಂದಿಸಿ ಆನಂದಾಶ್ರುಪೂರಿತವಾಗಿ ಕೈ ಜೋಡಿಸಿ ನಿಂತರು. ರಥವು ಸುಸೂತ್ರವಾಗಿ ಮುಂದೆ ಸಾಗಿತು. ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ಕೃಷ್ಣನ ದರ್ಶನವಾಗಿಲ್ಲ. ಆದರೆ ಆ ಕೃಷ್ಣ ಈ ಉತ್ಸವ ಪ್ರತಿಮೆಯಲ್ಲಿ ನಿಂತು ದರ್ಶನವನ್ನ ಕೊಡಬೇಕು ಅಂತ ನೋಡ್ರಿ, ಭಕ್ತರು ದೇವರ ಹತ್ರ ಹೋಗಬೇಕು ಅಂತ ಪ್ರಯತ್ನ ಮಾಡಿದರು. ಎಂಥ ಭಕ್ತಿಯ ಬರಲಿತ್ತು ಅಂತ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ಕೃಷ್ಣನ ದರ್ಶನ ಆಗಲೇಬೇಕು ಅಂತ ಆಗ್ರಹ. ಆದರೆ ಅವಂತರ ಕಾರಣ ದರ್ಶನವಾಗ್ತಾ ಇಲ್ಲ. ಆಗ ಕೃಷ್ಣನೇ ಬಂದಂತೆ ರಥದಲ್ಲಿ ಕುಳಿತುಕೊಂಡು ಕೃಷ್ಣ ಬರ್ತಾ ಇದ್ದಾನೆ. ಕೃಷ್ಣ ರಥದಲ್ಲಿ ಕುಳಿತುಕೊಂಡು ದರ್ಶನ ಕೊಡುವುದಕ್ಕಾಗಿ ಬಂದಾಗ ನಾವು ಒಳಗೆ ಕುಳಿತುಕೊಳ್ಳುವುದು ಸರಿಯಲ್ಲ ಅಂತ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಯಾವಾಗ ಹೊರಗೆ ಬಂದು ಆ ಉತ್ಸವ ಪ್ರತಿಮೆಯಲ್ಲಿ ಮೂಲ ಪ್ರತಿಮೆಯಲ್ಲಿ ತನ್ನ ಸ್ವಾಮಿಯನ್ನ, ಜಗದೋದ್ಧಾರಕನಾದ ಸರ್ವೋತ್ತಮನಾದ ಆ ಪರಮಾತ್ಮನ ದರ್ಶನವನ್ನು ಮಾಡಿಕೊಳ್ತಾರೆ. ಆ ಕ್ಷಣದಲ್ಲಿ ಸಂತುಷ್ಟನಾಗಿ ಪರಮಾತ್ಮ ಆ ರಥವನ್ನ ಮುಂದೆ ಹೋಗುವಂತೆ ಮಾಡಿದ ಅಂತ ಹೇಳ್ತಾರೆ. ಆದರೆ ಕೃಷ್ಣ ಪರಮಾತ್ಮ ಆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರಿಗೆ ದರ್ಶನ ಕೊಡಬೇಕು ಅಂತ ಸಂಕಲ್ಪ ಮಾಡಿ ಎಂಥ ಅದ್ಭುತವಾದ ಪ್ರೀತಿಯನ್ನ, ವಾತ್ಸಲ್ಯವನ್ನ, ಅನುಗ್ರಹವನ್ನ ಆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಮೇಲೆ ಮಾಡಿದ್ದಾರೆ ಅಂತ ಗಮನಿಸಿದರೆ ಶ್ರೀಮಠದ ವೈಭವ, ಆ ಶ್ರೀಮಠದಲ್ಲಿರುವ ಯತಿಗಳು ಮಾಡುವ ಭಕ್ತಿಯ ವೈಭವ ಎಷ್ಟು ಅದ್ಭುತ ಅಂತ ಅನ್ನೋದು ನಮಗೆ ಈ ಮಾತಿನಿಂದ ಅರ್ಥವಾಗ್ತದೆ. ಮತ್ತೊಂದು ವಿಶೇಷವಾದ ಅದ್ಭುತವಾದ ವಿಚಾರವನ್ನ ಅಲ್ಲಿ ಮುಂದಿನ ಸಾಲಿನಲ್ಲಿ ತಿಳಿಸ್ತಾರೆ, ಹಿಂದೆ ಅಲ್ಲಿ ತಿಳಿಸ್ತಾರೆ. ಆದರೆ ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರು ಉಡುಪಿ ಯಾತ್ರೆ ಮಾಡಿದಾಗ ಎಷ್ಟು ಜನಜಂಗುಳಿಯಲ್ಲಿ ಸೇರಿತ್ತು, ಎಲ್ಲ ಕಾವ್ಯಗಳಲ್ಲಿ ವರ್ಣನೆ ಬರ್ತದೆ. ಅದನ್ನು ನಾವೀಗ ಪ್ರತ್ಯಕ್ಷವಾಗಿ ನೋಡ್ತೇವೆ. ಮನೆ ಸಣ್ಣದಿರಲಿ, ಬೇಕಾದಷ್ಟು ದೊಡ್ಡದಿರಲಿ. ಮಹಾಸ್ವಾಮಿಗಳು ಪೂಜೆ ಪ್ರಾರಂಭವಾಯಿತು ಅಂತಂದ್ರೆ ಎಂಥ ದೊಡ್ಡ ವಿಶಾಲವಾದ ಸ್ಥಳ ಇದ್ದು ಅದು ಸಂಕೋಚವಾಗಿಬಿಡ್ತದೆ, ಬಹಳ ಸಣ್ಣದಾಗಿಬಿಡ್ತದೆ. ಅದನ್ನು ನಾವು ಎಲ್ಲ ಕಡೆ ಕಾಣ್ತೇವೆ. ಇಲ್ಲಿಯೂ ಉಲ್ಲೇಖ ಮಾಡಿದ್ದಾರೆ. ಪೂರ್ವದಲ್ಲಿಯೇ ಲೇಖಕನು ಹೇಳಿದಂತೆ ಪರ್ಯಾಯದಲ್ಲಿ ಪರ್ಯಾಯವೆಂಬಂತಲೇ ಉತ್ಸವ ವೈಭವವು ವರ್ಣನಾತೀತವೇ ಸರಿ. ಜನಸಂದಣಿಯಂತೂ ಹೇಳುವ ಹಾಗಿಲ್ಲ. ಉದಾಹರಣೆಗಾಗಿ ವಾಚಕರಿಗೆ ಒಂದು ವಿಷಯವನ್ನು ಸೂಚಿಸುವನು. ಉಡುಪಿಯ ಅನೇಕ ಉತ್ಸವ ಕಾಲಗಳಲ್ಲಿ ಖರ್ಚಾಗಬಹುದಾದ ಅನುಭವದ ಮೇಲೆ ಅಂಗಡಿಕಾರರುಗಳೆಲ್ಲರೂ ವ್ಯಾಪಾರ ನಿಮಿತ್ತ ಸಾಮಾನು ಸಂಗ್ರಹಿಸಿದ್ದರಾದರೂ ಯಾತ್ರಾರ್ಥಿಗಳ ಅಪೇಕ್ಷಿಸುವ ಯಾವ ಸಾಮಾನುಗಳೂ ಇಲ್ಲವಾಯಿತು. ಉಡುಪಿಯಲ್ಲಿರುವ ಅಂಗಡಿಗಳಲ್ಲೆಲ್ಲ ಶೋಧಿಸಿದರು, ಒಂದೇ ಒಂದು ಪೈತೂಕ ಗೋಪೀಚಂದನ ಸಿಕ್ಕದೇ ಇರುವ ಸಂದರ್ಭವಾಯಿತು. ಏನು ಸತ್ಯಜ್ಞಾನ ತೀರ್ಥ ಶ್ರೀಪಾದಂಗಳವರ ಅತ್ಯದ್ಭುತವಾದ ಆ ಜನರ ವಿಚಿತ್ರವಾದ ಭಕ್ತಿ. ಅವರು ಎಲ್ಲಿ ಹೋಗ್ತಾರೆ ನಾವು ಅಲ್ಲಿ ಹೋಗಬೇಕು ಅಂತ, ಎಲ್ಲಿ ಹೋಗ್ತಾರೆ ಅಲ್ಲಿ ಹೋಗಬೇಕು ಅಂತ, ಅಂಥ ಅದ್ಭುತವಾದ ಭಕ್ತಿ ಜನರಿಗೆ. ಹೀಗಾಗಿ ಅದರಲ್ಲಿ ಸತ್ಯಜ್ಞಾನ ತೀರ್ಥರು ಉಡುಪಿಗೆ ಹೋಗ್ತಾ ಇದ್ದಾರೆ, ಆ ಕ್ಷೇತ್ರಕ್ಕೆ ಹೋಗ್ತಾ ಇದ್ದಾರೆ. ಪಾತ್ರದ ಸಂಗಡ ಯಾತ್ರೆಯೇ ಚಲಿಸಿ ವಿಧಾತೃ ಪಿತನ ಗುಣ ಸ್ತೋತ್ರಗಳ ಶ್ರೋತ್ರದಿ ಸವಿದು ವಿಚಿತ್ರಾನಂದದಿ ಗಾತ್ರವ ಮರೆದು ಭರತ್ರವನಪ್ಪುದೆ ಫಲವಿದು ಬಾಳುವುದಕ್ಕೆ ದಾಸರು ಹೇಳಿದಂತೆ ಜನರೆಲ್ಲರೂ ಯಾತ್ರೆಗೆ ಹೋಗಲಿಕ್ಕೆ ಸಿದ್ಧರಾಗ್ತಾರೆ. ಸತ್ಯಜ್ಞಾನ ತೀರ್ಥರ ಹಿಂದೆ ಹೋದ ಆ ಜನರು ಎಷ್ಟಿದ್ರು ಅಂತಂದ್ರೆ ಅಲ್ಲಿ ಒಂದು 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 ಗೋಪೀಚಂದನನ ತುಣುಕು ಆ ಇಡೀ ಉಡುಪಿಯಲ್ಲಿ ಸಿಗಲಿರುವಂತ ಅಷ್ಟು ಜನಜಂಗುಳಿ, ಅಷ್ಟು ಜನ ಯಾತ್ರೆ ಸೇರಿದರು ಅಂತ ಹೇಳ್ತಾರೆ. ಶ್ರೀಮಠವನ್ನ ಬೆನ್ನು ಹತ್ತಿದ ಆ ಭಕ್ತರ ವೈಭವ ಎಷ್ಟು ಅಂತ ಹೇಳಬೇಕು, ಏನು ಅಂತ ಹೇಳಬೇಕು, ತುಂಬಾ ಸುಂದರವಾಗಿ ಇಲ್ಲಿ ನಮಗೆ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮತ್ತೊಂದು ಶ್ರೀಮಠದ ವೈಭವ, ಹೃಷಿಕೇಶ ತೀರ್ಥ ಶ್ರೀಪಾದಂಗಳವರು ಸಂಪ್ರದಾಯ ಪದ್ಧತಿಯಲ್ಲಿ ಹೇಳುವ ತುಂಬಾ ಅಪರೂಪವಾದ ಮಾತು. ಅವರು ಪದ್ಮನಾಭ ತೀರ್ಥರನ್ನ, ಅವರ ಬಗ್ಗೆ ಗೌರವದ ಮಾತುಗಳನ್ನ, ಪ್ರೀತಿಯ ಮಾತುಗಳನ್ನ ಅಂತ ಅವರ ಸ್ಥಾನ ಏನು ಅಂತ ಅನ್ನೋದನ್ನ
ತುಂಬಾ ಸ್ಪಷ್ಟವಾಗಿ ಹೃದಯವಾಗಿ ತಿಳಿಸ್ತಾರೆ. ಯಃ ಕರ್ನಾಟಕ ಪೂರ್ವ ಸಜ್ಜನ ಗುರು ಶ್ರೀ ಪದ್ಮನಾಭಾಹ್ವಯ. ಕರ್ನಾಟಕ ಮೊದಲಾದ ಪ್ರಾಂತಗಳೇನಿದೆಯಲ್ಲ ಆ ಎಲ್ಲ ಪ್ರಾಂತಗಳಿಗೆ ಗುರುಗಳಾಗಿರುವ ಸ್ಥಾನವನ್ನ ಶ್ರೀಮದಾಚಾರ್ಯರು ಪದ್ಮನಾಭ ತೀರ್ಥರಿಗೆ ವಹಿಸಿಕೊಟ್ಟರು ಅಂತ ಹೇಳ್ತಾರೆ. ಹೀಗಾಗಿ ಅಲ್ಲಿಂದ ಈ ಜಗದ್ಗುರು ಪೀಠ ಮುಂದುವರಿಯಿತು ಅಂತ ಅನ್ನೋದನ್ನ ಅಲ್ಲಿ ತಿಳಿಸ್ತಾರೆ. ವಿದ್ಯಾಧೀಶ ವಿಜಯದಲ್ಲಿ ಶ್ರೀಮಠದ ವರ್ಣನೆಯನ್ನ ಮಾಡ್ತಾ ಇರಬೇಕಾದ್ರೆ ಎಂಥ ಪೀಠವನ್ನ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಸಂಪಾದನೆ ಮಾಡಿದರು, ಎಂಥ ಪೀಠ ಅವರಿಗೆ ಒಲಿದು ಬಂತು ಅನ್ನೋದನ್ನ ತಿಳಿಸ್ತಾ ಅಲ್ಲಿ ಹೇಳ್ತಾರೆ, ನಮಗೆ ಬೇಕಾದದ್ದು ಒಂದೇ ಸಾಲು ಅಲ್ಲಿ ಅಧ್ಯಾರೋಹ ಜಗದೇಕ ಗುರುತ್ವ ಪೀಠೀಂ. ಜಗದೇಕ ಗುರುತ್ವ ಪೀಠೀಂ, ಜಗದೇಕ ಗುರುಗಳು ಎಲ್ಲಿ ವಿರಾಜಿತರಾಗಿದ್ದಾರೆ ಅಂಥ ಅತ್ಯದ್ಭುತವಾದ ಪೀಠವನ್ನ ವಿದ್ಯಾಧೀಶ ತೀರ್ಥ ಶ್ರೀಪಾದಂಗಳವರು ಪಡೆದರು ಅಂತ ಹೇಳ್ತಾರೆ. ವ್ಯಾಖ್ಯಾನದಲ್ಲಿಯೂ ಕೂಡ ಉತ್ತಮ ಶ್ರೀಮದಾನಂದ ತೀರ್ಥ ವಂಶೋದ್ಭವೈ ಯತೀಶ್ವರೈ ಪದ್ಮನಾಭ ತೀರ್ಥಾದಿಭಿ ಅಧಿಷ್ಠಿತಂ ಪರಮಪದಂ ಸಾಮ್ರಾಜ್ಯಂ ಅಧಿಷ್ಠಿತ. ಅಂಥ ಪರಮಪದ ಸಾಮ್ರಾಜ್ಯ, ಅಂಥ ಸಾಮ್ರಾಜ್ಯವನ್ನ ವೇದಾಂತ ಸಾಮ್ರಾಜ್ಯವನ್ನ ಪದ್ಮನಾಭ ತೀರ್ಥ ಶ್ರೀಪಾದಂಗಳವರು ಪಡೆದರು ಅಂತ ಹೇಳ್ತಾರೆ. ಅದರ ಮುಂದೆ ಮತ್ತೊಂದು ಸತ್ಯನಾಥ ಮಹಾತ್ಮ ರತ್ನಾಕರದಲ್ಲಿ ಬರುವ ಮಾತು, ಮಹಾಸ್ವಾಮಿಗಳು ಬೇಕಾದಷ್ಟು ಕಡೆಗೆ ಅದನ್ನ ಹೇಳ್ತಾ ಇರ್ತಾರೆ. ಉತ್ತರಾದಿ ಮಠ ಅಂದ್ರೆ ಏನು, ಆ ಜ್ಞಾನಿಗಳ ಋಷಿ ತುಲ್ಯರಾದ ಜ್ಞಾನಿಗಳ ದೇವ ತುಲ್ಯರಾದ ಆ ಜ್ಞಾನಿಗಳ ದೃಷ್ಟಿಯಲ್ಲಿ ಉತ್ತರಾದಿ ಮಠ ಅಂದ್ರೆ ಏನು, ಆ ಕಾವ್ಯವನ್ನು ರಚನೆ ಮಾಡಿದ ಮಹಾನುಭಾವರು, ಆ ಸಾಮ್ರಾಜ್ಯವನ್ನ ಆಳುವ ಮಹಾನುಭಾವರೇನಿದ್ದಾರಲ್ಲ ಅವರ ದೃಷ್ಟಿಯಲ್ಲಿ ಉತ್ತರಾದಿ ಮಠ ಅಂದ್ರೆ ಏನು. ನಿಜವಾಗಿ ರೋಮಾಂಚನ ಆಗ್ತದೆ ಆ ಮಾತುಗಳನ್ನು ಕೇಳಿದರೆ. ನಾವಿವತ್ತು ಎಲ್ಲಿಯೋ ಇದ್ದೇವೆ ಅಂತ ನಾವು ತಿಳಿದರೆ ಅದು ಅದಕ್ಕಿಂತಲೂ ದೊಡ್ಡದಾದ ಭ್ರಾಂತಿ, ಮಿಥ್ಯಾ ಜ್ಞಾನ ಮತ್ತೊಂದಿಲ್ಲ. ನಾವು ಎಲ್ಲಿದ್ದೇವೆ ಅಂತ ಭಾವನೆ ನಮಗಿರಬೇಕು. ಸಾಮಾನ್ಯವಾಗಿ ಒಂದು ಶಾಲಗ್ರಾಮ ಒಂದು ಮನೆಯಲ್ಲಿದ್ರೆ ಒಂದು ಯೋಜನ ಪವಿತ್ರ ಅಂತ ಹೇಳ್ತಾರೆ. ಒಂದು ಶಾಲಿಗ್ರಾಮ ಒಂದು ಮನೆಯಲ್ಲಿದ್ರೆ ಅದು ಯಾರೋ ಪೂಜೆ ಮಾಡಿದ್ದು, ಪೂಜೆ ಮಾಡದೇ ಇದ್ದದ್ದು. ಇಲ್ಲಿ ಪೂಜೆ ಮಾಡಿದ ಒಂದು ಶಾಲಿಗ್ರಾಮ ಇದ್ರೆ ಒಂದು ಯೋಜನ ಪವಿತ್ರ ಅಂತ ಹೇಳ್ತಾರೆ. ಬ್ರಹ್ಮದೇವರು ಶ್ರೀಮದಾಚಾರ್ಯರು ಪೂಜೆ ಮಾಡಿದ 28 ಪ್ರತಿಮೆಗಳು ಶ್ರೀಮಠದಲ್ಲಿವೆ. ಆಲೋಚನೆ ಮಾಡಿದರೆ ಎಲ್ಲಿಯೋ ಒಂದು ಮೂಲೆಯಲ್ಲಿ, ಬಾಗಲಕೋಟೆಯ ಒಂದು ಮೂಲೆಯಲ್ಲಿ ಶ್ರೀಮಠದ ಕಟ್ಟಡದಲ್ಲಿ ಒಂದು ಕಡೆಗೆ ಆ ಸಂಸ್ಥಾನ ಇರಬಹುದು, ದೇವತಾ ಸಂಸ್ಥಾನ ಇರಬಹುದು. ಆದರೆ ಇಡೀ ಬಾಗಲಕೋಟೆ ಪ್ರದೇಶವೆಲ್ಲ ಇದು ಅತಿ ದೊಡ್ಡದಾದ ಕ್ಷೇತ್ರ. ಎಂಥ ಕ್ಷೇತ್ರ ಅಂದ್ರೆ ಇದು ತಿರುಮಲಕ್ಕೆ ಸಮಾನವಾದ ಕ್ಷೇತ್ರ ಅಂತ ನಾವು ಹಾಗೆ ಮಾತಾಡ್ತಾರೆ. ಎಲ್ಲಿ ವೇದಾಂತ ಸಾಮ್ರಾಜ್ಯ ಇದೆ, ಎಲ್ಲಿ 28 ಪ್ರತಿಮೆಗಳಿವೆ, ಅದು ಭೂವೈಕುಂಠ ಅಂತ ಹೇಳ್ತಾರೆ. ಎಂಥ ರೋಮಾಂಚನ ಆಗ್ತದೆ ಆ ಮಾತುಗಳನ್ನು ಕೇಳಿದರೆ. ಎಲ್ಲಿದ್ದೇವೆ ನಾವು, ಎಲ್ಲಿ ಕುಳಿತಿದ್ದೇವೆ, ಯಾರನ್ನು ಮಾಡ್ತಾ ಇದ್ದೇವೆ, ಎಂಥ ಪವಿತ್ರವಾದ ಪ್ರಸಂಗದಲ್ಲಿ ನಾವಿದ್ದೇವೆ. ಅಲ್ಲಿಯ ಶ್ಲೋಕ ನೋಡಿ, ದಿನಂ ಪದಾರಭ್ಯ ಮಾರ್ಧ ಮಾಸ ಬಭೂತ ಪೂರ್ವಾನ್ ರಘುನಾಥ ಪೂಜಾಂ ಸ್ವಾಮಿ ಪ್ರಸಾದೇನ ಚರನ್ಮಠೆ ಭೂವೈಕುಂಠ ರೂಪೇಣ್ಯವಸಂ ಸ್ಮತತ್ರ. ಭೂವೈಕುಂಠ ರೂಪವಾದ ಮಠದಲ್ಲಿ ನಾನು ಅವತ್ತಿನಿಂದ ವಾಸ ಮಾಡಲಿಕ್ಕೆ ಶುರು ಮಾಡಿದೆ ಅಂತ ಅನ್ನೋದನ್ನ ಅಲ್ಲಿ ತುಂಬಾ ಸುಂದರವಾಗಿ ಆ ಮಾತಿನಲ್ಲಿ ನಮಗೆ ತಿಳಿಸ್ತಾರೆ. ಶ್ರೀಮಠದಲ್ಲಿ 5 ವ್ಯಾಸಮೂರ್ತಿಗಳನ್ನ ನಮಗೆಲ್ಲ ತೋರಿಸ್ತಾರೆ. ಇಲ್ಲಿ ಬಹಳ ಸಮಸ್ಯೆ ನನಗೆ ಅನಿಸ್ತಿಲ್ಲ, ಆಗ್ತದೆ. ಇಲ್ಲಿಯೂ ದಶಮಿ ಏಕಾದಶಿ ದ್ವಾದಶಿ ನಮಗೆ ಅನುಭವಕ್ಕೆ ಬರ್ತದೆ. ಬೆಂಗಳೂರಿನಲ್ಲಿ ಶ್ರೀಮಠದಲ್ಲಿ ಪೂಜೆಗೆ ಬಂದರು ಅಂತಂದ್ರೆ ನನಗೆ ಎಷ್ಟು ಆಶ್ಚರ್ಯ ಕಾದಿರ್ತದೆ ಅಂತಂದ್ರೆ ಬಹಳ ಆಶ್ಚರ್ಯ ಕಾದಿರ್ತದೆ. ನಾವೇನೋ ಜಾಗ ಮಾಡಿಕೊಂಡು ಸ್ವಲ್ಪ ಮೊದಲಿಗೆ ಹೋಗಿ ಮುಂದೆ ಕೂತಿರ್ತೇವೆ. ಆದರೆ ಯಾವ ಮೂಲೆಯಲ್ಲಿ ದೇವರು ಕಾಣಿಸುವುದೇ ಇಲ್ಲ ಆ ಮೂಲೆಯಲ್ಲಿಯೂ ಭಕ್ತರ ಸಂಬಂಧ ಇರ್ತದೆ. ನೀವೆಲ್ಲರೂ ಬೆಂಗಳೂರಿಗೆ ಬಂದಾಗ ನೋಡಿರಬಹುದು. ಬೇಕಾದ್ರೆ ಅದನ್ನು ನೋಡೋದಕ್ಕಾಗಿ ಬನ್ನಿ ಒಂದ್ಸಲ, ಆ ಜನ ಸಂಬಂಧವನ್ನು ನೋಡೋದಕ್ಕಾಗಿ ಬನ್ನಿ. ನನಗಂತೂ ಕೆಲವು ಸಲ ಆ ಪೂಜೆಯನ್ನು ನೋಡಬೇಕು ಅಂತ ಅನಿಸೋದಿಲ್ಲ, ಆ ಜನಸಮ್ಮರ್ಧದ ಭಕ್ತರಲ್ಲಿಯ ಭಾವನೆಗಳನ್ನ ನೋಡಬೇಕು ಅಂತ ಅನಿಸ್ತದೆ. ಹೇಗೆ ಅವರ ಮುಖ ಎಷ್ಟು ಸಂತೋಷದಲ್ಲಿದೆ, ಎಷ್ಟು ಆನಂದದಲ್ಲಿದೆ. ಕೆಲವರಿಗೆ ನಾನು ಕೇಳಿಯೂ ಕೇಳಿದೆ. ಮೂಲೆಯಲ್ಲಿ ನನಗೆ ಪರಿಚಯ ಇದ್ದವರು ಅನೇಕ ಜನ ಕುಳಿತುಕೊಂಡಿದ್ರು. ಪೂಜೆಯೆಲ್ಲ ಆದಮೇಲೆ ಹೋಗಿ ಕೇಳಿದೆ, ಅಷ್ಟು ಮೂಲೆಯಲ್ಲಿ ನೀವು ಕೂತಿದ್ದೀರಿ, ದೇವರು ಕಾಣಿಸೋದೇ ಇಲ್ಲ, ಬಹಳ ಕಷ್ಟವೂ ಹೋದ ಇಲ್ಲಿ ಕೂಡೋದು, ಗಾಳಿ ಬರೋದಿಲ್ಲ, ಬೇರೆ ಏನೋ ವ್ಯವಸ್ಥೆ ಇರೋದಿಲ್ಲ ಮೂಲೆಗೆ. ಇಂಥ ಪ್ರದೇಶದಲ್ಲಿ ಕುಳಿತುಕೊಂಡಿದ್ದೀರಲ್ಲ, ಯಾಕೆ ದೇವರು ಕಾಣೋದಿಲ್ಲ, ಏನಿಲ್ಲ ಅಲ್ಲ ಅಂತ ಕೇಳಿದರೆ, ದೇವರು ಕಾಣದೇ ಇರುವುದು ಒಂದು ಒಳ್ಳೆಯ, ಆದರೆ ದೇವರ ಪೂಜೆ ಮಾಡುವ ಸ್ವಾಮಿಗಳು ಕಾಣಿಸ್ತಾರಲ್ಲ ಸಾಕು ಅಂತ ಅನಿಸ್ತು. ನಿಜವಾಗಿ ನನಗೆ ಎಷ್ಟು ಕಣ್ಣೀರು ಬಂತು ಅಂದರೆ ಭಾಗವತದಲ್ಲಿ ಕೃಷ್ಣ
ಅನ್ನಕ್ಕೆ ಕಳಿಸ್ತಾನಲ್ಲ, ಅನ್ನವನ್ನು ತೆಗೆದುಕೊಂಡು ಬನ್ನಿ ಅಂತ ಗೋಪಾಲಕರಿಗೆ ಕಳಿಸಿದಾಗ ಅಲ್ಲಿ ಪುರುಷರು ಅನ್ನ ಕೊಡೋದಿಲ್ಲ, ಸ್ತ್ರೀಯರನ್ನ ಕೊಡ್ತಾರೆ. ಅವಾಗ ಸ್ತ್ರೀಯರೆಲ್ಲ ಬಂದ ಮೇಲೆ ಪುರುಷರೆಲ್ಲ ಹತ್ತು ಬಿಡ್ತಾರೆ. ಜಗದೋದ್ಧಾರಕ ಸರ್ವೋತ್ತಮ ಕೃಷ್ಣ ಪರಮಾತ್ಮ ಅನ್ನ ಬೇಕು ಅಂತ ಕೇಳಿದಾಗ ನಾವು ಅನ್ನ ಕೊಡ್ಲಿಲ್ಲ. ಆದರೆ ನಮ್ಮ ಹೆಂಡತಿಯರು ಕೊಟ್ಟರು. 12 ವರ್ಷ ಗುರುಕುಲ ವಾಸ ಮಾಡಿ ಏನು ಪ್ರಯೋಜನಕ್ಕೆ ಬಂತು ನನಗೆ? ತಮ್ಮನ್ನು ತಾವು ನಿಂದೆ ಮಾಡಿಕೊಡ್ತಾರೆ. ಅಷ್ಟು ಮೂಲೆಯಲ್ಲಿ ಕುಳಿತ ಒಬ್ಬ ಭಕ್ತನಲ್ಲಿಯೂ ಆ ತರಹದ ಭಾವನೆ ಇರಬೇಕಾದರೆ ಏನು ವೈಭವ, ಏನಂತ ಹೇಳಬೇಕು ಆ ವೈಭವನ್ನ? ಅಂಥ ಅದ್ಭುತವಾದ ಮಾತು. ಆದರೆ ಮಹಾಸ್ವಾಮಿಗಳು ಮಾತ್ರ ಮೂಲೆಗೆ ಕುಳಿತವರಿಗೂ ಆ ಪ್ರತಿಮೆಗಳ ಸಂದರ್ಶನವಾಗಬೇಕು ಅಂತ ಆ ಪ್ರತಿಮೆಗಳನ್ನು ಕೊನೆಗೆ ಎಲ್ಲರಿಗೂ ದರ್ಶನವಾಗುವಂತೆ ಪ್ರದರ್ಶನ ಮಾಡ್ತಾರೆ. ನನಗೆ ಮಠದಲ್ಲಿ ಇಲ್ಲ, ನಾನು ಮಠದಲ್ಲಿದ್ದವರೇ ಹೇಳಬೇಕು. ಇವತ್ತು ಪೂಜೆ ನಡೆಯುವ ಸಂದರ್ಭದಲ್ಲಿ ನೈವೇದ್ಯ ಆಯಿತು. ನೈವೇದ್ಯ ಆದ ಮೇಲೆ ಮಂಗಳಾರತಿ ಆಗಬೇಕು. ನನಗೆ ದಿವಾನರು ಶಶಿಧರಾಚಾರ್ಯರು ಒಂದು ಮಾತು ಹೇಳಿದರು. ನೈವೇದ್ಯ ಆಯಿತು. ನೈವೇದ್ಯ ಆದಮೇಲೆ ಗೋಮಯ ನಡೀತಾ ಇತ್ತು. ಗೋಮಯವಾಗುವ ತನಕ ಮಂಗಳಾರತಿ ಪ್ರಾರಂಭ ಮಾಡಲಿಲ್ಲ. ನಾನು ಆಲೋಚನೆ ಮಾಡಿದೆ, ಯಾಕೆ ಇನ್ನೂ ಮಂಗಳಾರತಿ ಶುರು ಮಾಡಲಿಲ್ಲ? ಬಹುಶಃ ಅವರ ಅನುಸಂಧಾನ ಬಹಳ ವಿಚಿತ್ರವಾಗಿರ್ತದೆ. ಅನುಸಂಧಾನವನ್ನು ಅದು ವಾಸ್ತವ, ಅದು ಸುಳ್ಳು ಅಂತ ಅಲ್ಲ. ಆದರೆ ಆ ಸಂದರ್ಭದಲ್ಲಿ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಬಂದಿತ್ತು, ಕೇಳಲಿಲ್ಲ. ಆದರೆ ಅವರು ಉತ್ತರ ಕೊಟ್ಟರು, ಇಲ್ಲ, ಭಕ್ತರು ಮಂಗಳಾರತಿಯನ್ನು ನೋಡಬೇಕು, ಆ ಮಂಗಳಾರತಿಯ ದರ್ಶನ ಅವರಿಗೆ ಆಗಬೇಕು ಅಂತ ಅನ್ನೋದಕ್ಕಾಗಿ ಮಹಾಸ್ವಾಮಿಗಳು ಕಾಯ್ತಾ ಅನುಸಂಧಾನವನ್ನು ಮಾಡ್ತಾ ಇದ್ದಾರೆ. ಗೋಮಯ ಎಲ್ಲ ಆದಮೇಲೆ ಪ್ರಾರಂಭ ಮಾಡ್ತಾರೆ ನೋಡಿ ಅಂತ ಹೇಳಿದರು. ಅದು ಹಾಗೇನೇ ಆಯಿತು. ಎಂಥ ವಿಚಿತ್ರವಾದ ಕಾರುಣ್ಯ ಭಕ್ತರ ಮೇಲೆ, ದೇವರ ದರ್ಶನ ಭಕ್ತರಿಗೆ ಆಗಬೇಕು ಅಂತ ಅನ್ನೋ ಅತಿ ವಿಚಿತ್ರವಾದ ಕಾರುಣ್ಯ. ಆ ವ್ಯಾಸಮೂರ್ತಿಗಳ ಬಗ್ಗೆ ಇಲ್ಲಿ ತಿಳಿಸ್ತಾರೆ. ಸಮಯ ಆಗ್ತಾ ಇದೆ, ಮುಂದೆ ನನಗೆ ಹೋಗಬೇಕಾಗಿದೆ. ಸ ಕವೈವ ನಿರ್ಮಲ್ಯ ವಿಸರ್ಜನ ಸಮಯೇ ದೇವ ಮಧ್ವಕರ ಕಂಜ ಕೃತಾರ್ಚಾ ಮಧ್ವಾಚಾರ್ಯ ಕರ ಕಮಲ ರಚಿತ ಪೂಜಾ ಬದರೀಶ್ವರ ದತ್ತಾ ಬದರಿಕಾಶ್ರಮಾಧಿಪತಿ ನಾರಾಯಣೇನ ದತ್ತಾ ಪಂಚವ್ಯಾಸ ನಾಮಕ ಶಿಲಾ ಸಂಪದರ್ಶ. 5 ವ್ಯಾಸಮೂರ್ತಿಗಳು ಶ್ರೀಮದ್ ಉತ್ತರಾದಿ ಮಠದಲ್ಲಿ, ಯಾವ ಉತ್ತರಾದಿ ಮಠದಲ್ಲಿ ಇರುವ ಈ ಪ್ರತಿಮೆಗಳ ಮಹಿಮೆಯಿಂದ ಗಂಗಾದಿ ತೀರ್ಥಗಳಿಗಿಂತಲೂ ಅಧಿಕವಾದ ತೀರ್ಥ ಶ್ರೀಮಠ ಅಂತನೋ ಇತಿಹಾಸ ವಿಜಯ ಕಾವ್ಯಗಳಲ್ಲಿ ಪ್ರಸ್ತುತವಾಗಿದೆ. ಬರೀ ಪ್ರಸ್ತುತವಾಗಿದೆ ಇಷ್ಟೇ ಅಲ್ಲ, ಅದು ಅನುಭವ ಸಿದ್ಧವೂ ಆಗಿದೆ. ಅಂಥ ಅತ್ಯದ್ಭುತವಾದ ಪುಣ್ಯವೂ ಬರ್ತದೆ. ಅಂಥ ವೇದವ್ಯಾಸ ದೇವರ ದರ್ಶನವನ್ನು ಮಾಡಿಕೊಂಡು ಜನರೇನು ಲಾಭವನ್ನು ಪಡೆದರು ಅಲ್ಲಿ ಹೇಳ್ತಾರೆ. ವ್ಯಾಸ ಬಿಂಬಕ ದಶೈವ ತದಾನೀಂ ಮುಕ್ತಿಮಾಪ್ಯ ದುರಿತ ಪ್ರಮದಂಚ ಸಜ್ಜನಾ ಸಕಲ ಸಜ್ಜನ ತೀರ್ಥಂ ತಂ ಶಶಂಸುರಿತಿ ಸತ್ಯರುಣಾಪ್ತಿ. ವೇದವ್ಯಾಸ ದೇವರ ಆ ಪ್ರತಿಮೆಗಳನ್ನು ನೋಡಿ ತದಾನೀಂ ದುರಿತಾತ್ ಮುಕ್ತಿಮಾಪ್ಯ, ನಾವು ಹೇಗೆ ನೋಡಬೇಕು ಅಂತ ಅನ್ನೋದನ್ನು ಕಲಿಸ್ತಾರೆ ಕಾವ್ಯದಲ್ಲಿ. ನನ್ನೊಳಗಿರುವ ಪಾಪಗಳೆಲ್ಲ ಓಡಿ ಹೋದ ಅನುಭವ ನನಗಾಗಬೇಕು, ಹಾಗೆ ಆ ದೇವರ ದರ್ಶನವನ್ನು ನಾವು ಮಾಡಿಕೊಳ್ಬೇಕು. ಈ ಸಲ ಆಗಲಿಲ್ಲ, ಮತ್ತೆ ಮುಂದಿನ ಸಲ ಬರಬೇಕು. ನನಗೆ ಹಿಂದಿನ ಸಲ ಸರಿಯಾಗಿ ದರ್ಶನವಾಗಿಲ್ಲ. ನೀವೆಲ್ಲ ಬರ್ತೀರಲ್ಲ, ಒಂದ್ಸಲ ಮುದ್ರೆ ಆದರೂ ಸರಿಯಾಗಿ ಬಿದ್ದಿಲ್ಲ ಅಂತ ಮತ್ತೊಂದ್ಸಲ ಬರ್ತೀವಿ. ವ್ಯವಸ್ಥಾಪಕರು ಹೇಳ್ತಾ ಇರ್ತಾರೆ, ಒಂದ್ಸಲ ತೆಗೆದುಕೊಂಡ್ರೆ ಮುಗೀತು, 2ನೇ ಸಲ ಬರಬೇಡಿ ಅಂತ ಹೇಳ್ತಾ ಇರ್ತಾರೆ. ಅದು ಬಿಡೋಣ ಬೇಕಾದ್ರೆ, ಆದರೆ ದರ್ಶನಕ್ಕೆ ಮಾತ್ರ ಬರೋಣ. ಪಾಳಿ ಹಚ್ಚಿ ವ್ಯವಸ್ಥಿತವಾಗಿ ಅಲ್ಲಿಯ ವ್ಯವಸ್ಥೆಯನ್ನು ಗೌರವಿಸಿ ನಾವು ಆ ಪ್ರತಿಮೆಗಳ ದರ್ಶನವನ್ನ ಮಾಡಿಕೊಳ್ಳುವಾಗ ನಮ್ಮಲ್ಲಿ ಯಾವ ಭಾವನೆ ಇರಬೇಕು, ಏನಾಗಬೇಕು, ನಮ್ಮಲ್ಲಿ ಏನು ಅನುಭವಕ್ಕೆ ಬರಬೇಕು, ನನ್ನಲ್ಲಿ ಏನೇನು ಪಾಪಗಳಿವೆ ಬರೆದಿಟ್ಕೊಳ್ಬೇಕು. ಮೊದಲಿಗೆ ನಾನು ಮಾಡಿದ ಪಾಪ, ಶ್ರೀಮಠಕ್ಕೆ ಬರಬೇಕಾದ್ರೆ ನಾನು ಮಾಡಿದ ಪಾಪಗಳನ್ನು ಲಿಸ್ಟ್ ಮಾಡಿಕೊಂಡು ಬರಬೇಕು, ನೆನಪಾಗಬೇಕು. ಈ ಪಾಪ ಹೋಯ್ತು, ಈ ಪಾಪ ಹೋಯ್ತು, ಈ ಪಾಪ ಹೋಯ್ತು ಅನ್ನೋ ಅನುಭವ ನಮಗೆ ಆಗುವ ತನಕ ಆ ದೇವರ ದರ್ಶನವನ್ನು ನಾನು ಮಾಡ್ತಾನೇ ಇರಬೇಕು. ಆ ಮಾತನ್ನು ತಿಳಿಸ್ತಾರೆ. ಮುಕ್ತಿ ಮಾಪ್ಯ ದುರಿತ, ಅಷ್ಟೇ ಅಲ್ಲ, ಪ್ರಮದಂಚ, ಎಷ್ಟು ಆನಂದ ನನಗಾಗಬೇಕು ಅಂತ ಅಂದ್ರೆ, ಮಹಾಸ್ವಾಮಿಗಳು ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದರು. ಬೆಂಗಳೂರಿಗೆ ಬಂದಾಗ ಸುಮಾರು 3-4 ಗಂಟೆ ಪಾಠವಾಯಿತು. ಪಾಠವಾದಾಗ ನನಗೆ ಚೆನ್ನಾಗಿ ನೆನಪಿದೆ. ಪಾಠವಾದ ಮೇಲೆ ಹೊರಗಡೆಗೆ, ಆ ಕಂಪೌಂಡ್ನಲ್ಲಿ ಹೊರಗಡೆಗೆ ವಾಕಿಂಗ್ ಮಾಡೋದಕ್ಕಾಗಿ ಅಂತ ಬಂದು, ಕರ್ಮಧರ್ಮ ಸಂಯೋಗ ನಾನು ಅಲ್ಲಿಗೆ ಹೋಗಿದ್ದೆ. ಹೋದಾಗ ಇದೇ ಮಾತಾಡಿ, ಇವತ್ತು 1000 ಕೊಡ ಹಾಲು ಕುಡಿಯಷ್ಟು ಸಂತೋಷವಾಯಿತು ಅಂತ ಹೇಳಿದರು. ಯಾಕೆ? ಪಾಠ 3-4 ಗಂಟೆ ಪಾಠವಾಯಿತು ಅಂತ ಹೇಳಿದ್ರು. ನನಗೆ ಉಲ್ಟಾ ಆಗ್ತದೆ. 1000 ಕೊಡ ಹಾಲು ಕುಡಿಲಿಕ್ಕೆ ನಮಗೆ ಸಿಕ್ಕರೆ ಓದಾಯ್ತು, ಸದಾ ಪಾಠ ನಮ್ದು ಅಂತ ನಮ್ದು ವಿಪರೀತ ಇರ್ತದೆ. ಇಲ್ಲಿ ಏನು ತಿಳಿಬೇಕು ಅಂತಂದ್ರೆ ಆನಂದವನ್ನು ಅನುಭವಿಸ್ಬೇಕು ಅಂತ ಹೇಳ್ತಾರೆ. ಪ್ರತಿಮೆಗಳನ್ನು ನೋಡಿ ಆನಂದ ಬಾಷ್ಪಗಳು
ನಮ್ಮ ಕಣ್ಣಲ್ಲಿ ಬರಬೇಕು. ಬೆಳೆ ಬೆಳೀತಾ ಇಲ್ಲ ಅಂತ ನಾವಂತೇವೆ. ಯಾಕೆ ಬೆಳೆ ಬೆಳೀತಾ ಇಲ್ಲ? ನೀರಿಲ್ಲ. ಅಲ್ಲಿ ನೀರಲ್ಲ, ಬೆಳೆ ಬರೋದಕ್ಕಾಗಿ. ಕಣ್ಣಲ್ಲಿ ನೀರಿದ್ರೆ ಬೆಳೆ ಬೆಳೀತದೆ. ಕಣ್ಣಲ್ಲಿ ನೀರು ಬಂದರೆ, ನೀರು ಅಂದರೆ ಅಳೋದು ಅಲ್ಲ, ಆನಂದ ಬಾಷ್ಪಗಳು. ಮಹಾಸ್ವಾಮಿಗಳನ್ನು ನೋಡಿದಾಗ, ಪ್ರತಿಮೆಗಳ ಸಂದರ್ಶನ ಮಾಡಿದಾಗ, ವೈಭವವನ್ನು ಹೇಳುವಾಗ, ವೈಭವವನ್ನು ಕೇಳುವಾಗ, ಭಾಗವತಾದಿ ಸತ್ಶಾಸ್ತ್ರಗಳ ಶ್ರವಣ ಮಾಡುವಾಗ, ಪಠನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ ನಮ್ಮ ಕಣ್ಣಲ್ಲಿ ನೀರು ಬಂತು ಅಂತಾದರೆ ಅದು ಸೃಷ್ಟಿಗೆ ಕಾರಣವಾಗ್ತದೆ, ಅದು ಬೆಳೆಗೆ ಕಾರಣವಾಗ್ತದೆ. ಒಳ್ಳೆ ಬೆಳೆ ನಮಗೆ ಸಿಗ್ತದೆ. ಬರಬೇಕು, ಕಣ್ಣಲ್ಲಿ ನೀರು ಬರಬೇಕು. ಆನಂದಾಶ್ರುಗಳು ಕಣ್ಣಲ್ಲಿ ಬಂತು, ಆ ಪ್ರಮಾಣವಂಶಳಿ ಆಯಿತು ಅಂದರೆ ಇವತ್ತಿನ ದರ್ಶನ ಸಾರ್ಥಕವಾಯಿತು ಅಂತ ನಾವು ಭಾವಿಸಬೇಕಂತೆ. ಆ ರೀತಿಯಾಗಿ ದರ್ಶನವನ್ನ ಮಾಡಿಕೊಳ್ಳಬೇಕು ಅಂತ ತಿಳಿಸ್ತಾರೆ. ಶ್ರೀಮಠದ ಯತಿಗಳ ವೈರಾಗ್ಯದ ವೈಭವ ನನಗಂತೂ ಎಷ್ಟು